ನಮಸ್ಕಾರ ವಿಕ್ರಮ್ ಗೌಡ್ರೆ. ಇತ್ತೀಚೆಗೆ ಒಂದು ಭಾರಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನ ಒಂದು ಆನೆ ಬೆನ್ನಟ್ಟುತ್ತೆ. ಅದು ತುಳಿತ ಅಥವಾ ಏನ್ ಮಾಡುತ್ತೆ ಸರ್? ಅದು ಆನೆ ಯಾವುದು ಮತ್ತು ಅದು ಜಾಗ ಎಲ್ಲಿ ಸರ್? ನಮ್ಮ ಸಕಲೇಶ್ಪುರ ತಾಲೂಕು ಎಸ್ಲೂರು ಭಾಗದಲ್ಲಿ ಎಸ್ಲೂರು ಆಫ್ ರೋಡ್ ಅಂದ್ರೆ ಡರ್ಟ್ ಟ್ರ್ಯಾಕ್ ತರ ಒಂದು ಮಾಡಿದ್ರು. ಅಲ್ಲಿ ಜಿಪ್ಸಿಗಳಿಗೆ ಗಾಡಿಗಳು ಆ ಜಿಪ್ಸಿ ಅಂದ್ರೆ ಅವು ಜೀಪ್ಗಳ ತರ ಇರೋ ಜಿಪ್ಸಿಗಳಿಗೆ ಸೈಲೆನ್ಸರ್ ಎಲ್ಲ ಸಿಕ್ಕಾಪಟ್ಟೆ ಆಲ್ಟರ್ ಮಾಡ್ಕೊಂಡಿದ್ರು. ಆ ಟ್ರ್ಯಾಕ್ ಹೊಡಿತಾ ಇರ್ಬೇಕಾದ್ರೆ ಅಲ್ಲೇ ಅದು ಆನೆದು ವಾಸಸ್ಥಾನ. ಆನೆ ನಿದ್ದೆ ಮಾಡ್ತಾ ಇತ್ತು. ಇವ್ರುಗಳ ವಿಪರೀತ ಸೌಂಡ್, ರೊಯ ರೊಯ ಸೌಂಡ್, ಆಲ್ಟರ್ ಮಾಡಿದ ಸೌಂಡ್ಗಳು ಭಾರಿ ಭಯಾನಕವಾಗಿರ್ತವೆ. ಆ ಸೌಂಡಿಗೆ ಅದು ಉದ್ರೇಕ ಆಗಿ ಬಂದು ದಾಳಿ ಮಾಡ್ತು. ಸ್ವಲ್ಪದ್ರಲ್ಲಿ ಒಬ್ಬ ಉಳ್ಕೊಂಡ. 99.5% ಅಲ್ಲಿ ಉಳ್ಕೊಂಡ. ಅವನ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣ್ತದೆ. ಅದು ವೈಟ್ ಶರ್ಟ್ ಹಾಕಿದ್ದ. ಆ ಆನೆ ಯಾವುದೇ ಕಿಲ್ಲರ್ ಆನೆ ಅಲ್ಲ, ಅಂದ್ರೆ ನರಾಂತಕ ಆನೆ ಆ ತರ ಆನೆ ಅಲ್ಲ. ಅದೊಂದು ಸುಮಾರು ಒಂದು 15-16 ವರ್ಷದ ಮರಿ ಆನೆ. ಅದಕ್ಕೆ ಆ ಸೌಂಡ್ ಇಂದ ಉದ್ರೇಕ ಆಗಿ ಇಲ್ಲಿ ನಮ್ಮಲ್ಲಿ ಆನೆಗಳು ಮಾತ್ರ ಅಲ್ಲ, ದನಗಳು, ನಾಯಿಗಳು ಆ ಸೌಂಡಿಗೆ ಉದ್ರೇಕ ಆಗಿ ದನಗಳು ಸೌಂಡ್ ಮಾಡ್ತಾ ಈ ಜಿಪ್ಸಿ ವಾಹನಗಳನ್ನೆಲ್ಲ ಅಟ್ಟಾಡಿಸ್ತವೆ, ಇಲ್ಲ ಫಾಲೋ ಮಾಡ್ತವೆ, ಹಿಂದ್ಗಡೆ ಓಡೋಗ್ತವೆ. ಆನೆ ಅದ್ರ ಪಾಡಿಗೆ ಅದು ಮಲಗಿತ್ತು. ಆನೆ ಆ ಸೌಂಡಿಗೆ ಅದು ಉದ್ರೇಕ ಆಗಿ ಬಂದು ಅಟ್ಯಾಕ್ ಮಾಡ್ತು. ಸ್ವಲ್ಪದ್ರಲ್ಲಿ ಬಚಾವಾಗಿ ಉಳ್ಕೊಂಡ. ಸರ್, ಅದು ಆ ಜಾಗದಲ್ಲಿ ಪರ್ಮಿಷನ್ ಹೇಗೆ ಕೊಡ್ತಾರೆ ಸರ್ ಅಲ್ಲಿ ಅವರಿಗೆ ಜಿಪ್ಸಿ ರೇಸ್ ಆಡೋದಕ್ಕೆಲ್ಲ? ಪರ್ಮಿಷನ್ ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂತಾರೆ. ಆಮೇಲೆ ಬಹುಶಃ ಪೊಲೀಸಿಂದ ತಗೊಳೋದು ಸುಲಭನೇ. ಅದು ಫಾರೆಸ್ಟ್ ಇಲಾಖೆಯಿಂದ ತಗೊಂಡ್ರೋ ಬಿಟ್ರೋ ಗೊತ್ತಿಲ್ಲ. ಕೆಲವು ಟೈಮ್ ಎಲ್ಲ ಯಾವುದೇ ಪರ್ಮಿಷನ್ ಇಲ್ದಲೇ ನಡೆಸ್ತಾರೆ. ಇದು ಸರ್ ಎಸ್ಲೂರು ಭಾಗದಲ್ಲಿ, ಅಂದ್ರೆ ಅರ್ಜುನ ಸತ್ತಿದ್ದ ಅದೇ ಜಾಗದಲ್ಲ ಸರ್? ಹೌದು, ಆ ಎಸ್ಲೂರು ಭಾಗದಲ್ಲೇ. ಆದ್ರೆ ಎಸ್ಲೂರಿಂದ ಸ್ವಲ್ಪ ಅಲ್ಲೇ ಸುತ್ತಮುತ್ತ ಒಂದು ಎಸ್ಲೂರಿಂದ 7-8 ಕಿಲೋಮೀಟರ್ ಸುತ್ತಳತೆಲೆ ಆಗಿದ್ದು. ಅರ್ಜುನ ಸತ್ತೋಗಿದ್ದು ಆ ದಿಕ್ಕು, ಅದು ಕೂರ್ಗ್ ಬಾರ್ಡರ್ ಸೈಡ್ ಆಯ್ತು. ಇದು ಈ ಕಡೆ ಈ ಸೈಡ್ ಆಯ್ತು. ಕಡೆ ಅಂದ್ರೆ ಅರ್ಜುನ ಸತ್ತಿದ್ದು ಪಶ್ಚಿಮಕ್ಕೆ, ಇದು ಆಗಿರೋದು ಪೂರ್ವ ದಿಕ್ಕಲ್ಲಿ. ಅಲ್ಲಿಂದ ಒಂದು 7-8-10 ಕಿಲೋಮೀಟರ್ ಸುತ್ತಳತೆಲೆ ಅದೆಲ್ಲ ಆನೆಗಳು ಎಲ್ಲ ಚೆದರಿ ಹೋಗಿದೆ. ಆನೆಗಳು ಎಲ್ಲೂ ಒಟ್ಟೊಟ್ಟಿಗಿಲ್ಲ. ಒಂದೊಂದೇ ಆನೆಗಳೇ ಜಾಸ್ತಿ ತಿರ್ಗಾಡ್ತಿದಾವೆ. ಯಾಕಂದ್ರೆ ಆಹಾರ ಸಮಸ್ಯೆ ಆಗ್ತದೆ. ಇದ್ರೆ ಆಹಾರ ಸಾಲೋದಿಲ್ಲ. ಅಲ್ಲೂ ಒಂಟಿ ಆನೆಗಳು, ಅದರಲ್ಲೂ ಒಂದು 15-16 ವರ್ಷ 18 ವರ್ಷ ಆದ್ಮೇಲೆ ಗಂಡಾನೆಗಳು ಮೇಜರ್ ಆದ್ಮೇಲೆ ಅವು ಒಂಟಿಯಾಗಿ ಗುಂಪು ಬಿಟ್ಟು ಒಂಟಿಯಾಗಿ ತಿರುಗ್ತವೆ. ಈ ಆನೆನೂ ಒಂಟಿಯಾಗಿ ತಿರುಗ್ತಾ ಇರೋದು. ಇದೊಂದು 15-16 ವರ್ಷದ ಆನೆ. ಇದು ಸ್ಪೀಡ್ ಇತ್ತು. ಅವ್ನು ಹೇಗ್ ಬದುಕಿದ ಅನ್ನೋದೇ ನಂಗೆ ಇಲ್ಲ. ಅವ್ನು ಬಾರಿ ಒಂದ್ ಸ್ವಲ್ಪ ಹುಷಾರಿದ್ದಾನೆ. ಅವನು ಬಹುಶಃ ಕೇರಳದವನು ಅಂತ ಕಾಣ್ತದೆ. ಕೇರಳದವರು, ಕೊಡಗಿನವರು ಎಲ್ಲ ಇದ್ರು. ಅವನು ಬದುಕಿದ. ಅದು ಆನೆಗೆ ಕಿರಿಕಿರಿ ಆಗಿರೋದು. ಆನೆದೇನು ತಪ್ಪಲ್ಲ, ತಪ್ಪು ಇವ್ರದೇ. ಆನೆ ಮಲಗಿದಲ್ಲಿ ಆನೆಗೆ ಆ ಸೌಂಡಿಗೆ ಉದ್ರೇಕ ಆಗಿ ಆನೆ ಬಂದಿರೋದು. ಆನೆಗೆ ಹೆಸರಿಲ್ಲ ಸರ್ ಅದಕ್ಕೆ? ಏನು ಇನ್ನು ಹೆಸರು ಮಾಡೋ ಅಷ್ಟು ಬೆಳೆದಿಲ್ಲ. ಆ ರೀತಿ ರೇಸ್ಗಳು ಇಲ್ಲಿ ನಡೀತಾನೆ ಇರ್ತಾವೆ ಸರ್? ಸಾಮಾನ್ಯಕ್ಕೆ ಕೊಡಗು, ನಮ್ಮ ಸಕಲೇಶ್ಪುರ ಭಾಗ, ಮಂಗಳೂರು, ಮತ್ತೆ ಹಂಪೆ ಉತ್ಸವ ಅಂತ ಹೇಳಿ ಹಂಪೆಲೂ ನಡೆಯುತ್ತೆ. ಹಂಪೆ ಉತ್ಸವದಲ್ಲಿ ಅಲ್ಲೂ ಒಂದು ಆಫ್ ರೋಡ್ ಮಾಡ್ತಾರೆ, ರಾಜ್ಯ ಮಟ್ಟದ್ದು ಇಲ್ಲ ನ್ಯಾಷನಲ್ ಲೆವೆಲ್ ಇಂದು. ಆಮೇಲೆ ಗೋವಾದಲ್ಲೂ ಮಾಡ್ತಾರೆ. ಗೋವಾದಲ್ಲಿ ರೈನ್ ಫಾರೆಸ್ಟ್ ಅಂತ ಪಕ್ಕ ವೆಸ್ಟರ್ನ್ ಘಾಟಲ್ಲೇ ಮಾಡ್ತಾರೆ. ಇದೆಲ್ಲ ಇದ್ದಿದ್ದೆ. ಆದ್ರೆ ಈ ಆನೆ ಆ ಸೌಂಡಿಗೆ ಭಾರಿ ಉದ್ರೇಕಗೊಂಡು ಬಂದಿದ್ದು. ಅದು ಆನೆಗೆ ಯಾರು ಏನೂ ಮಾಡಿಲ್ಲ. ಅದೇ ಆಗಿ ಅಲ್ಲೆಲ್ಲೋ ಮಲಗಿದ್ದ ಆನೆ ಬಂದು ದಾಳಿ ಮಾಡಿರೋದು. ಇನ್ನೊಮ್ಮೆ ಆನೆ ಕಾರ್ಯಾಚರಣೆ ಮಾಡ್ತಾರಂತೆ ಸರ್ ಸಕ್ರೆಬೈಲಲ್ಲಿ. ಇನ್ನೂ 2 ಹೊಸ ಕ್ರಾಲ್ ಮಾಡಿ ರೆಡಿ ಇಟ್ಟಿದಾರಂತೆ. ನಿಮ್ಮ ಭಾಗದಲ್ಲಿ ಆನೆ ಕಾರ್ಯಾಚರಣೆ ಮತ್ತೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಭೀಮಾ, ಕ್ಯಾಪ್ಟನ್ ಎಲ್ಲ ಎಲ್ಲಿದ್ದಾರೆ ಸರ್? ಕ್ಯಾಪ್ಟನ್ ವಾಪಸ್ ಬಂದಿದ್ದಾನೆ. ಕ್ಯಾಪ್ಟನ್ ಕೊಡಗಿನ ಹೇಮಾವತಿ ನದಿಯಿಂದ ಬಲದಂಡೆಯಲ್ಲಿರೋ ಹೇಮಾವತಿ ನದಿಗೆ ಅಟ್ಯಾಚ್ ಆಗಿರೋದೇ ಕಾಡು ಒಂದಿದೆ. ಅದು ಕಟ್ಟೇಪುರ ಕಾಡು. ಅಲ್ಲಿಂದ ವಾಪಸ್ ಬಂದಿದ್ದಾನೆ. ಇರೋದು ಸಕಲೇಶ್ಪುರ ಭಾಗದಲ್ಲಿ 2 ದೊಡ್ಡ ಸಲಗಗಳು ಅಂತ ಉಳ್ಕೊಂಡಿರೋದು 2, ಭೀಮಾ ಮತ್ತೆ ಕ್ಯಾಪ್ಟನ್. ಭೀಮಾ 60 ವರ್ಷ ದಾಟಿ ಹೋಗಿದೆ. ಭೀಮಾ ಈಗ ಬೇಲೂರು ಮತ್ತೆ ಮೂಡಿಗೆರೆ ಭಾಗದ ಬಾರ್ಡರ್ ಅಲ್ಲಿ ಜೊತೆ ಒಂದು 40-50 ಆನೆ ಇದೆ. 40 ಆನೆಗಳಿದಾವೆ. ಕ್ಯಾಪ್ಟನ್ ವಾಪಸ್ ಬಂದಿದ್ದಾನೆ. ಸಕಲೇಶ್ಪುರ ದಾಟಿ ಬೇಲೂರಿಗೆ ಎಂಟ್ರಿ ಕೊಟ್ಟಿದೆ ಅಂತ ಒಂದು ಸುದ್ದಿ ಬಂದಿದೆ. ಬೇರೆ ಆನೆ ಹಿಡಿತಾರೋ ಗೊತ್ತಿಲ್ಲ. ಮುದಿ ಆನೆಗಳನ್ನ, ವಯಸ್ಸಾದ ಆನೆಗಳನ್ನ ಹಿಡಿದು ಏನ್ ಪ್ರಯೋಜನ? ಮತ್ತೆ ಮರಿ ಆನೆ, ಯಾಕೆಂದ್ರೆ ಮರಿ ಆನೆಗಳು ಒಂದು 15-20 ವರ್ಷದ ಆನೆಗಳು ಹಿಡಿದ್ರೆ ಮುಂದಿನ ಭವಿಷ್ಯಕ್ಕೆ ಅವು ಬೇಕಾಗ್ತದೆ. ಅದು ಬಿಟ್ಟು ಮುದಿ ಆನೆಗಳನ್ನ 40-50 ವರ್ಷದ ಆನೆಗಳನ್ನ ಹಿಡ್ಕೊಂಡು ಈಗಲೇ ಆಹಾರ ಇಲ್ಲ,
ಆಹಾರ ಇಲ್ದಲೆ ಕೆಲವು ಕ್ಯಾಂಪ್ಗಳಲ್ಲಿ ಎಲ್ಲೆಲ್ಲೋ ಹೋಗಿ 20-30 ಕಿಲೋಮೀಟರ್ ದೂರದಿಂದ ಮರದ ಸೊಪ್ಪುಗಳನ್ನೆಲ್ಲ ಕಡ್ಕೊಂಡು ತಂದು ತರ್ತಾ ಇದ್ದಾರೆ. ದುಬಾರಿಯಲ್ಲಿ ಆಹಾರ ಇಲ್ಲ ಅಂತ ಕೇಳಿದೆ ಈಗ ಸರ್. ಎಲ್ಲೋ ಸುದ್ದಿ ಬಂತು ದುಬಾರಿಯಲ್ಲಿ ಈಗ ಆಗ್ತಾ ಇದೆ. ಈಗ ಸುಮ್ಮನೆ ಕಾಡಲ್ಲಿರೋ ಆನೆಗಳನ್ನ ಹಿಡಿದು ಅವಕ್ಕೆ ಫುಡ್ ಇಲ್ಲ, ಅವನ್ನೆಲ್ಲ ಯಾಕೆ ಹಿಡಿಯೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಫಾರೆಸ್ಟ್ ಇಲಾಖೆ ಅಧಿಕಾರಿಗಳದ್ದು ಅವು ಏನೇನ್ ನಿರ್ಧಾರ ಎಲ್ಲೆಲ್ಲಿ ಆಗ್ತವೆ ಅಂತ ಅದು ಯಾರಿಗ್ ಗೊತ್ತಾಗಲ್ಲ. ಹಂಗೆ ನಮ್ಮ ಭಾಗದಲ್ಲಿ ಆನೆ ಹಿಡಿಯೋ ವಿಚಾರ ಗೊತ್ತಿಲ್ಲ ನನಗೆ. ಬೀಟಮ್ 1, 2 ಮತ್ತೆ ಭುವನೇಶ್ವರಿ ಎಲ್ಲ ಎಲ್ಲಿದಾವ್ ಸರ್ ತಂಡಗಳು? ಭುವನೇಶ್ವರಿ ನಮ್ಮ ಸಕಲೇಶ್ಪುರ ಬಾರ್ಡರ್ ಇದ್ದಿದ್ದು, ಬೇಲೂರು ಬಾರ್ಡರ್ ಸಕಲೇಶ್ಪುರ ಬಾರ್ಡರ್ ಅಲ್ಲಿ ತಿರುಗಾಡ್ತಾ ಇದೆ. ಅಂದ್ರೆ ಬೀಟಮ್ಮ 1, 2 ಎಲ್ಲ ನಿನ್ನೆ ಮತ್ತೆ 6 ಆನೆಗಳು ನಾಯಕಿಯರು ಇದಾರಲ್ಲ, ನಮ್ಮ ಆನೆ ಗುಂಪಿನ ನಾಯಕಿಯರು, ಅವರೆಲ್ಲ ಭೀಮನ ಹತ್ರಕ್ಕೆ ಹೋಗಿದ್ದಾರೆ. ಬೀಟಮ್ಮ 1, 2 ಆಮೇಲೆ ಬೀಟಮ್ಮಗೆ 2 ಕಲರ್ ಹಾಕಿಲ್ಲ. ಹಾಗಾಗಿ ಬೀಟಮ್ಮನ ಸಹಚರರು ಅವರೆಲ್ಲ ಅಲ್ಲಿರ. ಆಮೇಲೆ ಭುವನೇಶ್ವರಿ ಮರಿ ಹಾಕಿ ಮರಿನೂ ಸ್ವಲ್ಪ ದೊಡ್ಡದೆ ಮರಿ, 1 ವರ್ಷದ ಮರಿ. ಅದು ಮೊನ್ನೆ ನಾನು ನೋಡಕ್ ಸಿಕ್ಕಿತ್ತು. ಅದು ಭುವನೇಶ್ವರಿ ತುಂಬಾ ಎತ್ತರ ದಪ್ಪ ಆಗಿದೆ. ಈ ಬ್ಯಾಕ್ ಇಂದ ನೋಡಿದ್ರೆ ಭೀಮನ್ ತರನೇ ಕಾಣ್ತಾ ಉಂಟು. ಇನ್ನು ಓಲ್ಡ್ ಬೆಲ್ಟ್ಗೆ ಮನುಷ್ಯರು ಕಂಡ್ರ ಆಗ್ತಾ ಇಲ್ಲ, ಅಟ್ಟಿಸ್ಕೊಂಡ್ ಬರ್ತಾ ಉಂಟವು. ನಮ್ಮಲ್ಲಿ ಹೇಳ್ತೀವಿ ಸರ್ಪ ಬಂದಂಗ್ ಬಂತು ಅಂತ, ಅಂದ್ರೆ ನಾಗರಾವುಗಳು ಅಟ್ಟಿಸ್ಕೊಂಡ್ ಬರ್ತಾವಲ್ಲ ಆ ರೀತಿ ಬುಸ್ಗುಟ್ಕೊಂಡು ಬೀಟಮ್ಮ ಬರ್ತಾ ಇದೆ. ಅದಕ್ಕೆ ಯಾರು ಒಬ್ಬ ಅಮಾಯಕ ಸಿಗ್ತಾನೆ ಸದ್ಯದಲ್ಲಿ. ಅದಕ್ಕೆ ಯಾಕೆಂದ್ರೆ 4 ಸರಿ ಅದನ್ನ ಹಿಡಿದು ಅದಕ್ಕೆ ಇಂಜೆಕ್ಷನ್ ಮಾಡಿ 2 ಕಲರ್ ಹಾಕಿದ್ರಿಂದ ಅದಕ್ಕೆ ಮನುಷ್ಯರ ಮೇಲೆ ದ್ವೇಷ ತಾರ್ತಾ ಉಂಟದು. ಮುಂದೆ ಏನೇನಾಗ್ತದೆ ನೋಡ್ಬೇಕು. ಈ ಕಾರ್ಯಾಚರಣೆ ಮುಗಿದ ನಂತರನೂ ಒಂದು ದಾಳಿ ಆಯ್ತಂತೆ ಸರ್ ಒಬ್ಬ ವ್ಯಕ್ತಿ ಮೇಲೆ. ದಾಳಿ ಆಯ್ತು ಅಂದ್ರೆ ಏನಾಗ್ತದೆ ಅಂದ್ರೆ ನಮ್ಮ ಮಲ್ನಾಡಲ್ಲಿ ಕಾಫಿ ತೋಟಗಳಲ್ಲಿ ಇಲ್ಲಿ ಟರ್ನ್ಗಳು ಜಾಸ್ತಿ, ಡೊಂಕಿನ ರಸ್ತೆಗಳು. ಇವರು ಮೋಟಾರ್ ವೆಹಿಕಲ್ ಬರ್ತಾ ಇರ್ಬೇಕಾದ್ರೆ ಆನೆ ಬಂದ ಕೂಡ್ಲೆ ಇವ್ರು ಆನೆ ನೋಡಿ ಎಲ್ಲ ಹೋಗಿ ಬೀಳ್ತಾರೆ. ಲಾಸ್ಟಿಗೆ ಅದು ಆಗೋದು, ಲಾಸ್ಟಿಗೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಹೋದ್ಮೇಲೆ ಅದು ಆನೆ ದಾಳಿ ಅಂತಲೇ ಆಗೋದು. ಆನೆ ದಾಳಿ ಮಾಡಿದ್ದು ಬಂದಿರೋ ವರದಿಗಳಲ್ಲಿ 50 ಆನೆ ನೋಡಿ ಬಿದ್ದಿರೋವು, ಇನ್ನೊಂದು 50 ಆನೆ ದಾಳಿ ಇರ್ಬೋದು. ಸೇರಿಸಿ ಆನೆ ದಾಳಿ ಅಂತ ಮಾಡ್ತಾರೆ. ಆನೆ ರಸ್ತೆ ದಾಟಬೇಕಾದ್ರೆ ಬೈಕ್ನವ್ರು ಗಾಬರಿಯಾಗಿ ಹೋಗಿ ಬೈಕಲ್ಲಿ ಹೋಗಿ ಬೀಳೋದು, ಎದ್ರಿ ಬಿದ್ದು ಕೈಕಾಲು ಮುರ್ಕನರು 50% ಅವರು. ಈಗ ಮೊನ್ನೆ ವ್ಯಕ್ತಿ ಏನ್ ಆನೆ ತುಳಿತಕ್ ಬಚಾವಾದ, ಅವನು ಲಕ್ಕಿ ಅಂತೀರ ಪರ್ಸನ್. ಜೀಪು ರ್ಯಾಲಿ ನಡೆಯತ್ತಿಗೆ ಬಂದಾಗ ಅಲ್ಲಿ ಆ ದಾಳಿ ನಡೆದಿದ್ದು ಅವನು 99.5% ಅಲ್ಲಿ ಉಳ್ಕೊಂಡ. ಅದೇನೋ ಅವನು ಇನ್ನೊಂದ್ಸತಿ ಹುಟ್ಟಿ ಬಂದ. ಅವನು ಭಾರಿ ಹುಷಾರಿದ್ದಾನೆ, ಭಾರಿ ಹುಷಾರಿದ್ದಾನೆ ಅವನು. ಅಲ್ಲಿ ತಪ್ಪಿಸ್ಕೊಳೋದು ಉಂಟಲ್ಲ, ಆನೆ ಹತ್ರ ತಪ್ಪಿಸ್ಕೊಳೋದು ಅಷ್ಟು ಸುಲಭ ಅಲ್ಲ. ಅವನು ಭಾರಿ ಚಾಕಚಕ್ಯತೆಯಿಂದ ತಪ್ಪಿಸ್ಕೊಂಡ. ಅದು ಓಪನ್ ಫೀಲ್ಡ್, ಒಂದ್ ಸ್ವಲ್ಪ ಬುಷ್ ಕಾಡಿತ್ತು. ಅದು ಅಲ್ದಲೆ ದೊಡ್ಡ ಹೆವಿ ಆನೆಗಳಾದ್ರೆ 4.5 ಟನ್ ಆನೆಗಳೆಲ್ಲ ಆದ್ರೆ ಅವುಗಳ ಹತ್ರ ತಪ್ಪಿಸ್ಕೊಳಕ್ ಸ್ವಲ್ಪ ಸುಲಭ ಆಗ್ಬೋದು. ಯಾಕೆಂದ್ರೆ ಅವು ಬಾಡಿ ಕಂಟ್ರೋಲ್ ತಗೊಂಡು ಮತ್ತೆ ಟರ್ನ್ ಹೊಡೆದು ದಾಳಿ ಮಾಡಬೇಕು. ಆದ್ರೆ ಇದು ಚಿಕ್ಕದು, ಇದಕ್ಕೇನು ಆ ರೀತಿ ಏನು ಇರ್ಲಿಲ್ಲ. ಆದ್ರೂ ಅವನು ಇಲ್ಲಿ ಜನಗಳು ಬೊಬ್ಬೆ ಹಾಕಿ ಕೂಗಾಡಿದ್ದಕ್ಕೂ ಹೆದರ್ತೋ ಇಲ್ಲ, ಅವನಿಗೆ ವೈಟ್ ಶರ್ಟ್ ಹಾಕಿದ್ದ ಅಂತ ಅವನ ಪುಣ್ಯನ, ಅವನ ಅಜ್ಜಿ ಪುಣ್ಯನ ಬದುಕೊಂಡ ಅಷ್ಟೇ. ವೈಟ್ ಶರ್ಟ್ ದಾಳಿ ಮಾಡೋದಿಲ್ಲ ಅಂತೀರ? ವೈಟ್ ಶರ್ಟ್ಗಳ ಮೇಲೆ ಆನೆ ದಾಳಿ ಮಾಡೋದು. ಅದೇ ಕಾರಣದಿಂದ ಕಾಡೊಳಗೆ ಹೋಗ್ಬೇಕಾದ್ರೆ ಅನಿವಾರ್ಯ ಆಯ್ತು ಅಂದ್ರೆ ಶರ್ಟ್ ಬಿಚ್ಚಿಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗೋದು ಒಳ್ಳೇದು. ವೈಟ್ ಕಂಡಲ್ಲಿ ಆನೆ ದಾಳಿ ಮಾಡ್ತದೆ. ಶರ್ಟ್ ಬಿಚ್ಚಿ ಸುಮ್ಮನೆ ಪ್ಲೇನ್ ಡಲ್ ಡ್ರೆಸ್ ಅಲ್ಲಿ ಹೋಗ್ಬೇಕು ಯಾವತ್ತೂ. ಡ್ರೆಸ್ ಇಲ್ಲ ಅಂದ್ರೆ ಶರ್ಟ್ ಬಿಚ್ಚಿ ಕೈಯಲ್ಲಿ ಅದು ಮಡಿಚಿ ಹಿಡ್ಕೊಂಡು ಹಾಗೆ ಹೋಗೋದೇ ಒಳ್ಳೇದು ಸರ್. ಬಟ್ ಈ ರೀತಿ ಇದನ್ನ ಏನಂತೀರಾ ನೀವು? ಕಾಡು ಮಧ್ಯ ಈ ರೀತಿ ಜೀಪ್ ನ ಓಡಿಸೋದು ಮಾಡೋದು, ರೇಸ್ಗಳು. ಆನೆಗಳು ಇರೋ ಜಾಗದಲ್ಲಿ ಇವರು ಸೈಲೆನ್ಸರ್ ಎಲ್ಲ ಆಲ್ಟರ್ ಮಾಡಿ ಹೋಗೋದು, ಆನೆಗಳಿಗೆ ಉದ್ರೇಕಗೊಳ್ಳೋದು. ಆನೆಗಳದ್ದು ಏನು ತಪ್ಪಿಲ್ಲ ಅಲ್ಲಿ ಇವ್ರದೇ ತಪ್ಪು. ಇವರು ಆ ಜಿಪ್ಸಿಗೆ ಹಾಕಿರೋ ಸೈಲೆನ್ಸರ್ಗಳು ಸೌಂಡ್ ಉಂಟಲ್ಲ, ಅದು ಅಲ್ದಲೆ ಅದು ಮಾರುತಿ ಕಂಪನಿಯ ಜಿಪ್ಸಿ ಉಂಟಲ್ಲ, ಅದು ಪೆಟ್ರೋಲ್ ಇಂಜಿನ್. ಅದು ಸೈಲೆನ್ಸರ್ ಆಲ್ಟರ್ ಮಾಡಿದಾಗ ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ. ಹಾಗಾಗಿ ಆನೆ ಬಂದು ದಾಳಿ ಮಾಡ್ತು. ಇದರಲ್ಲಿ ಆನೆ ತಪ್ಪಿಲ್ಲ, ಆನೆದು ಒಂದೇ ಒಂದು ಪೈಸೆ ತಪ್ಪಿಲ್ಲ. ಆನೆಗಳು ಅದ್ರ ಪಾಟಿಗೆ ಅದೇನೋ ರಾತ್ರಿ ಸಿಕ್ಕಿದ್ ತಿನ್ಕೊಂಡು, ಈಗ ಫುಡ್ ಬೇರೆ ಕಡಿಮೆ, ಒಣಗಿದ್ದು ಇನ್ನು ಎಲ್ಲೂ ಹಸುವೆ ಕಡಿಮೆ, ಏನೋ ತಿನ್ಕೊಂಡು ನಿದ್ದೆ ಮಾಡ್ತೀರಾ ಆನೆಗೆ. ಆನೆ ಹತ್ರ ಹೋಗಿ ಇವರು ಸೌಂಡ್ ಮಾಡಿದ್ದು ಇವ್ರದೇ ತಪ್ಪು. ಮಧ್ಯಾಹ್ನ ಬೆಳಗ್ಗೆ ಆಗಿರೋದು ಇದು 10 ಗಂಟೆಗೆ. ಹೌದು
ಹೌದು. ಬೆಳಗ್ಗೆ ನಾನೇ ನಿದ್ದೆ ಮಾಡೋ ಹೌದು. ಟೈಮ್ ಅದು. ಅಲ್ಲಿ ಒಂದು ಬಳ್ಳೂರು ಅಂತ ಇದೆ, ಹಾ. ಶುಕ್ರವಾರ ಸಂತೆ ಪಂಚಾಯತಿ ಆ ಭಾಗದಲ್ಲಿ ವ್ಯಾಪ್ತಿಗೆ ಸೇರಿದ್ದು ಭಾಗ. ಅಲ್ಲಿ ಆಗಿದ್ದು ಒಳ್ಳೆ ನಿದ್ದೆ. ಆನೆಗಳು ಗೊರಕೆ ಹೊಡಿತಾ ಇರ್ತವೆ ಬೆಳಗ್ಗೆ 9 ಗಂಟೆ 9:30 10:10:30 ಆನೆ ಗೊರಕೆ ಹೊಡೆಯೋದು ದೂರಕ್ಕೆಲ್ಲ ಕೇಳಿಸ್ತದೆ. ಆ ಟೈಮಲ್ಲಿ ಆನೆಗಳನ್ನ ಎಚ್ಚರ ಮಾಡಿದಾಗ ಆನೆಗೆ ತುಂಬಾ ಸಿಟ್ಟು ಬರ್ತದೆ, ನಿದ್ದೆ ಮಾಡ್ತಾ ಇದ್ದ ಆನೆಗೆ. ಅದು ಅಲ್ಲಿ ನಿರಂತರವಾಗಿ ಆ ಸೌಂಡ್ ಬಂದಾಗ ಆನೆಗಳು ಕಿವಿ ಭಾರಿ ಸೂಕ್ಷ್ಮ. ಆನೆ ಕಿವಿ ಎಷ್ಟು ಸೂಕ್ಷ್ಮ ಅಂದ್ರೆ ಆನೆಗಳು ಕಿವಿನೂ ಅಗಲ ಇರೋದ್ರಿಂದ ಅವಕ್ಕೆ ಶಬ್ದಗಳು ಜಾಸ್ತಿ ಬಂದು ಅಲೆಗಳು ಬಂದು ಕಿವಿಗೆ ಅಪ್ಪಳಿಸ್ತವೆ. ಆಗ ಆನೆ ಉದ್ರೇಕಗೊಂಡು ಅದು ಬಂದಿದ್ದು ನಿಜ, ಅದು ಮಾಡಿದ್ದು ಕರೆಕ್ಟು. ಅದ್ರದ್ದು ಆನೆದು ಅಲ್ಲಿ ಏನು ಒಂದೇ ಒಂದು ಪೈಸದು ಅಲ್ಲಿ ಆನೆ ತಪ್ಪಿಲ್ಲ. ಅದೆಲ್ಲ ಈ ಮನುಷ್ಯರದ್ದೇ. ಆಮೇಲೆ ಆ ಭಾಗದಲ್ಲಿ ಫಾರೆಸ್ಟ್ ಇಲಾಖೆಯವರು ಆನೆ ಇರೋದು ಅವರಿಗೂ ಗೊತ್ತಿಲ್ಲ ಅನ್ನಿಸ್ತದೆ. ಯಾಕೆಂದ್ರೆ ಈಗ ರೇಡಿಯೋ ಕಾಲರ್ ಹಾಕಿದ ಆನೆಗಳಾದ್ರೆ ಸರಿ, ಇಲ್ಲ ಅಂದ್ರೆ ಅಷ್ಟು ಅಗಲ ಅಷ್ಟು ವಿಸ್ತಾರವಾಗಿರೋ ಕಾಫಿ ತೋಟಗಳು ಕಾಡುಗಳು ಇರಲಿ ಸಿಂಗಲ್ ಆನೆಗಳು ಬಂದು ನಿಂತಿರೋದು ಯಾರಿಗೂ ಡಿಪಾರ್ಟ್ಮೆಂಟರಿಗೆ ಗೊತ್ತಾಗಲ್ಲ. ಹಾಗಾಗಿ ಡಿಪಾರ್ಟ್ಮೆಂಟರ್ದು ತಪ್ಪಿಲ್ಲ, ಆನೆದು ತಪ್ಪಿಲ್ಲ. ಸೊ ಅಲ್ಲಿ ಹೋಗಿ ಜಾಗದಲ್ಲಿ ಈ ರೀತಿ ಸೈಲೆನ್ಸರ್ ಆಲ್ಟರ್ ಮಾಡಿದ ಇದು ಡೀಸೆಲ್ ಜೀಪ್ಗಳಾದ್ರೆ ಸೌಂಡ್ ಬರಲ್ಲ, ಆ ಉದ್ರೇಕಿಸುವಂತ ಸೌಂಡ್ ಬರಲ್ಲ. ಆದ್ರೆ ಪೆಟ್ರೋಲ್ ಗಾಡಿ ಆಗಿರೋದ್ರಿಂದ ಅದ್ರ ಸೈಲೆನ್ಸರ್ ಆಲ್ಟರ್ ಮಾಡಿರೋದ್ರಿಂದ ತುಂಬಾ ಸೌಂಡ್ ಬರುತ್ತೆ. ಅದು ಉದ್ರೇಕಗೊಳ್ತವೆ ಪ್ರಾಣಿಗಳು. ಯಾವತ್ತು ಒಂದು ರ್ಯಾಲಿ ಅಂದ್ರೆ ಅದರಲ್ಲಿ ಮೇಲೆ ಅದಕ್ಕೆ ಸಂಬಂಧಪಟ್ಟ ಸಂಘಗಳು ಎಲ್ಲ ಇದೆ, ಅವರಿಂದ ಪರ್ಮಿಷನ್ ತಗೋಬೇಕು ಸ್ಪೀಡ್ ರ್ಯಾಲಿಗೆ. ಇವ್ರು ಆತರ ಏನ್ ತಗೊಳೋದಿಲ್ಲ.